ಒಂದು ತುಂಬ ವ್ಯಾಲ್ಯೂ ಪಾಯಿಂಟ್ ಹೇಳಿದ್ರೆ ಅಂದರೆ ದೊಡ್ಡ ಸ್ಟಾರ್ಗಳು ಕಮರ್ಷಿಯಲ್ ಮಾಡಿದ್ರು ಇವಾಗ ಕಮರ್ಷಿಯಲ್ ಮಾಡೋದು ಇವಾಗ ದರ್ಶನ್ ಸರ್ದು ಕಮರ್ಷಿಯಲ್ ಹೋಗಿ ಒಂದು ಹೀರೋಯಿಕ್ ಮೂಮೆಂಟ್ಗಳನ್ನ ಇಟ್ಕೊಂಡು ಸಿನಿಮಾ ಇಡೀ ಸಿನಿಮಾ ನೀವು ಎಂಗೇಜ್ ಮಾಡ್ಬೋದು. ಬಿಕಾಸ್ ಪೀಪಲ್ ಎಂಜಾಯ್ ದಟ್. ದರ್ಶನ್ ಸರ್ ಹಿಂಗೆ ಬಂದರೆ ನಡ್ಕೊಂಡ್ ಬಂದ್ರೆ ಸಾಕು, ವಿ ವಿಲ್ ಎಂಜಾಯ್ ದಟ್. ಬಟ್ ಇವಾಗ ನಾವು ಮಾಡ್ಬೇಕಾದ್ರೆ ನಿಂದು ಇನೋವೇಷನ್ ತೋರಿಸಿ, ವಿ ಹ್ಯಾವ್ ಸೀನ್ ಆಲ್ ದಟ್. ನಿಂದೇನೋ ಹೊಸ್ತಿರ್ಬೇಕು ಅಂತಲ್ಲ, ಆ ಪ್ರಯತ್ನ ಏನು ನಾವು ಪ್ರತಿ ಸಿನಿಮಾದಲ್ಲೂ ಕಮರ್ಷಿಯಲ್ ಎಲಿಮೆಂಟ್ ಇದೆ, ಕತೆ ಏನೋ ಹೇಳೋಣ ಸರ್, ಏನೋ ವಿಷಯ ಹೇಳೋಣ, ಏನೋ ಹೊಸ ಕ್ಲೈಮ್ಯಾಕ್ಸ್ ಹೇಳೋಣ, ಇಂಟ್ರೊಡಕ್ಷನ್ ಬೇರೆ ಏನೋ ಹೊಸ ಹೇಳೋಣ, BGM ಸ್ವಲ್ಪ ಏನೋ ಹೊಸ ಮಾಡಲೇಬೇಕಾಗುತ್ತೆ. ಸೊ ಏನು ಹೇಳಕ್ಕೆ ದರ್ಶನ್ ಸರ್ ಆಗಿರ್ಬೋದು ಅಥವಾ ಧ್ರುವ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಶಿವನ್ ಆಗಿರ್ಬೋದು, ಏನಂದ್ರೆ 3 ದಿವಸದಲ್ಲಿ ಅವ್ರು ಆಡಿಯನ್ಸ್ ಬಂದ್ಬಿಡ್ತಾರೆ. ಕರೆಕ್ಟ್, ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನ. ಸೊ ಅಂದರೆ ಸ್ಟಾರ್ಟಿಂಗ್ ಹೊಸಬ್ರು ಆಗಲಿ ಬರಬೇಕು, ಕಂಟೆಂಟ್ ಇರಲೇಬೇಕು. ಕಂಟೆಂಟ್ ಕಮರ್ಷಿಯಲ್ ಆದ್ರೂ ಮಾಡಲಿ, ಏನಾದ್ರು ಮಾಡಲಿ, ಸೊ ಕಂಟೆಂಟ್ ವೆರಿ ಅಲ್ಲ, ಪಾತ್ರಗಳೇ ಫೈನಲಿ ಅವ್ರನ್ನ ಅಲ್ಲಿವರೆಗೂ ತೊಗೊಂಡೋಗಿ ನಿಲ್ಲಿಸೋದು. ಇವಾಗ ಇವತ್ತಿಗೂ ನಮಗೆ ದರ್ಶನ್ ಸರ್ ನೋಡಿದಾಗ ಆ ಮೆಜೆಸ್ಟಿಕಲ್ಲಿ ಒಂದು ಇನ್ನಸೆನ್ಸ್ ಇತ್ತಲ್ಲ, ಅವ್ರು ಇವತ್ತು ಅದು ಕಾಣಿಸುತ್ತೆ ಈ ಪಾತ್ರದಲ್ಲೂ ಕೂಡ. ಅದನ್ನ ಹಾಗೆ ಸೊ ಥ್ರೂ ದಟ್ ಕ್ಯಾರೆಕ್ಟರ್ ವಿ ಗೇನ್ ಆಡಿಯನ್ಸ್. ಆ ಕ್ಯಾರೆಕ್ಟರ್ ನಿಲ್ಬೇಕಾಗಿರೋದು. ನಾವಿಲ್ಲಿ ಏನೇ ಮಾತಾಡಿದ್ರು, ನಾವು ಅಲ್ಲೇನು ಕಿದ್ದಪ್ಪ ಹಾಕಿದ್ದೀವಿ ಅದೇ ಮಾತಾಡೋದು. ಇಲ್ಲಿ ಸುಮ್ಮನೆ ಏನೋ ಮಾತಾಡ್ತೀಯ ಬಂದ್ಬಿಟ್ಟು ನೋಡಿದಾಗ ಇಷ್ಟೇನ ಅಂದ್ಕೊಂಡವ್ರೆ ಫಿನಿಶ್. ಪರವಾಗಿಲ್ಲ ಇವರು ಏನೋ ಅದ್ಭುತವಾಗಿ ಏನೋ ಗಡಿಸ್ಬಿಟ್ರೆ, ಈಗೇನೋ ಕಾಂತಾರದಲ್ಲಿ ಹೌ ಇಂಪ್ಯಾಕ್ಟೆಡ್ ದಟ್ ಕ್ಯಾರೆಕ್ಟರ್. ಇವಾಗ ನಾವು ರಿಷಬ್ ಅವ್ರನ್ನ ವಿ ಹ್ಯಾವ್ ಸೀನ್ ಬಿಫೋರ್, ಐವ್ ಸೀನ್ ಹಿಸ್ ಬಿಫೋರ್ ಬಿಗಿನಿಂಗ್ ಡೇಸ್ ಹಿ ವಾಸ್ ಸ್ಟ್ರಗ್ಲಿಂಗ್ ಟು ಗೆಟ್ ಕ್ಯಾರೆಕ್ಟರ್ಸ್, ಅಥವಾ ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ ಅದನ್ನೇ ಎಷ್ಟು ಕಣ್ಣು ಗೊತ್ಕೊಂಡು ಮಾಡಿದ್ರು. ಇವತ್ತು ಹೀಸ್ ಬಿಕಮ್ ಅ ನ್ಯಾಷನಲ್ ಸೆನ್ಸೇಷನ್ ಥ್ರೂ ದಟ್ ಕ್ಯಾರೆಕ್ಟರ್. ಆ ಪಾತ್ರ ಹೆಂಗೆ ತೂಗ್ತಾ ಇತ್ತು, ಏನು ವರ್ಸಟೈಲಿಟಿ. ಅದರಲ್ಲಿ ಆಸ್ಕರ್ ಸಿಗಬೇಕು ಅನಿಸುತ್ತೆ ಅದರಲ್ಲಿ ಪರ್ಫಾರ್ಮೆನ್ಸ್ ನೋಡಿದಾಗ. ಟ್ರೂಲಿ ಥ್ರೂ ಕ್ಯಾರೆಕ್ಟರ್ ವಿ ಶುಡ್ ಕನೆಕ್ಟ್ ದ ಆಡಿಯನ್ಸ್. ನಮಗೆ ನಾವು ದೇವ್ರ ಹತ್ರ ಏನು ಕೇಳ್ಕೊಬೇಕಂದ್ರೆ ನಮಗೆ ಆಡಿಯನ್ಸ್ ಸಿಗಲಿ, ಫ್ಯಾನ್ಸ್ ಆಗಲಿ ಅಲ್ಲ, ದೇವರೇ ಆಡಿಯನ್ಸ್ ಫ್ಯಾನ್ಸ್ ಸಿಗೋ ಪಾತ್ರಗಳು ಆ ಪಾತ್ರಗಳ ಮೂಲಕ ನಾವು ಆಡಿಯನ್ಸ್ ರೀಚ್ ಆಗಬೇಕು ಅಂತ ನಿರ್ದೇಶಕರು ಅದನ್ನು ಹ್ಯಾಂಡಲ್ ಮಾಡೋ ನಿರ್ದೇಶಕರು ಅದೆಲ್ಲ ಗಡಿಸ್ಬೇಕು ಬ್ರದರ್. ಇವಾಗ ಯಾರೋ ನಮ್ಮನ್ನು ಇಟ್ಕೊಂಡು ಇವನಿಗೆ ಹಿಂಗೆ ಮಾಡಿದ್ರೆ ಯಾರೋ ಬಾಲ ಥರದ ಒಬ್ಬ ಡೈರೆಕ್ಟರ್ ಬಂದು ನಮ್ಮ ಹತ್ರ ಪ್ರತಿಯೊಂದು ಮಾಡ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡೋ ಒಬ್ಬ ಇನ್ವೆಸ್ಟರ್ ಸಿಗ್ಬೇಕಲ್ಲ. ಯಾರು ಇನ್ವೆಸ್ಟರ್ ಸಿಕ್ಕಿದ್ರೆ ಆ ಥರದ ಕತೆ ಸಿಗ್ಬೇಕಲ್ಲ. ಇಟ್ಸ್ ಒಂಥರ ರೋಲರ್ ಕೋಸ್ಟರ್ ಆಗಿದೆ. ಯಾವುದೋ ಒಂದು ಪಾತ್ರ ಸಿಕ್ಕರೆ ಕತೆ ಸಿಗಲ್ಲ, ಕತೆ ಸಿಕ್ಕರೆ ಇನ್ವೆಸ್ಟ್ಮೆಂಟ್ ಸಿಗಲ್ಲ. ನಿಮಗೆಲ್ಲ ಕೂಡ ಬರೋದಕ್ಕೆ ಇಟ್ಸ್ ಅ ಟೈಮ್, ಯೋಗ ಬೇಕು ಅಷ್ಟೇ.